ನಮಸ್ತೆ ಈಶ್ವರೇ. ಸೊ ಒಂದಷ್ಟು ವಿಡಿಯೋಗಳು ಬರ್ತಾಯಿತ್ತು ರೈಟ್ ನ್ಯೂಸಲ್ಲಿ ಕಲರ್ ಥೆರಪಿ ಬಗ್ಗೆ. ಸೊ ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಬಣ್ಣಗಳನ್ನು ಎಲ್ಲೆಲ್ಲಿ ಹಚ್ಕೊಂಡ್ರೆ ಯಾವ ರೀತಿ ಹಚ್ಕೊಂಡ್ರೆ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋದು ಮಟ್ಟಿಗೆ. ಸೊ ಹಾಗಾಗಿ ಅನೇಕರು ನಮ್ಮ ವಿಡಿಯೋಗಳನ್ನ ಸೇವ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅವರೇ ನೋಡಿಕೊಂಡು ಕೊನೆಗೆ ಇಲ್ಲಿಗೆ ಏನು ಅಕಾಡೆಮಿ ಇದೆ ಡಾಕ್ಟರ್ ಬಸವರಾಜರ ಅಕಾಡೆಮಿ, ಅಲ್ಲಿಯೂ ಕೂಡ ಬರದೆ ಬರೀ ಆ ಸ್ಕೆಚ್ ಪೆನ್ಗಳನ್ನ ತೆಗೆದುಕೊಂಡು ಹೋಗಿ ಅವರೇ ಹಚ್ಕೊಂಡು ಕಾಯಿಲೆ ವಾಸಿಯಾಗಿದೆಯೇನೋ ಅಂತ ಒಂದಷ್ಟು ಜನನು ಕೂಡ ನಮ್ಮನ್ನು ಮಾತಾಡ್ತಾ ಇದ್ರು. ಇನ್ನು ಹೊರಗಡೆ ಬಂದಾಗಲೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ರು, ಸರ್ ನಿಮ್ಮ ವೀಡಿಯೋಸ್ಗಳು ನೋಡಿದ ನಂತರ ನಾನೇ ಸ್ಕೆಚ್ ಪೆನ್ ತೊಗೊಂಡೋಗಿ ನಾನೇ ಅದನ್ನು ಕೈನಲ್ಲಿ ಬರ್ಕೊಂಡೆ, ಬಟ್ ನಂಗೆ ವಾಸಿ ಆಯಿತು ಸರ್ ಅಂತ. ಇದು ನೀವು ಕೇಳಿದಾಗ ಎಲ್ಲೊಂದು ಕಡೆ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತಷ್ಟು ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವುಗಳು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಹಾಗೇನೆ ಇವತ್ತು ಕೂಡ ನಾವು ವೀಡಿಯೋಗಳು ಬರ್ತಾ ಇರುತ್ತೆ. ಬನ್ನಿ ಹಾಗಾದರೆ ಬಣ್ಣ ಚಿಕಿತ್ಸೆ ಈಗ ನನ್ನ ಕೈನಲ್ಲಿದೆ. ಬಣ್ಣ ಚಿಕಿತ್ಸೆ ಆ ಪುಸ್ತಕ ನನ್ನ ಕೈನಲ್ಲಿದೆ. ಒಂದು ತಿಂಗಳಿಗೆ ಬರೋಬ್ಬರಿ ಇದು ಎಷ್ಟು ಸಾವಿರ ಪುಸ್ತಕಗಳು ಸೇಲ್ ಆಗ್ತಿದೆ. ಬಸವರಾಜ್ ಅವರೇ ಕೂಡ ನಾವು ಮಾತನಾಡಿಸ್ತೀವಿ. ನಮ್ಮೊಟ್ಟಿಗೆ ಕಲರ್ ಥೆರಪಿ ಸ್ಪೆಷಲಿಸ್ಟ್ ಬಸವರಾಜ್ ಇದ್ದಾರೆ. ಇದರಲ್ಲಿ ಫುಲ್ ಬ್ರಹ್ಮಾಂಡನೇ ಅಡಗಿದೆ. ಈ ಕಲರ್ ಥೆರಪಿನಲ್ಲಿ ಕಲರ್ ಬ್ರಹ್ಮಾಂಡನೇ ಅಡಗಿದೆ. ಸೊ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನಮಸ್ಕಾರ. ನಾನು ಬಂದಾಗೆಲ್ಲ ನಿಮ್ಮ ಹೇರ್ ಮೇಲೆ ಕಣ್ಣ ನನಗೆ. ಅದಕ್ಕೆ ಯಾವ ಬಣ್ಣ ಹಚ್ಚಿದ್ರೆ ಹೇರ್ ಇಷ್ಟು ಚೆನ್ನಾಗಿ ಬರೋದಕ್ಕೆ? ಬಣ್ಣ ಯಾವುದಿಲ್ಲ, ಒಳಗಡೆಯಿಂದನೇ ಒಂದು ಬಣ್ಣ ಬರುತ್ತೆ. ದೇರ್ ಇಸ್ ಎಸೆನ್ಸ್ ಅಂತೀವಿ ನಾವು. ಓಕೆ, ಯಾಕೆಂದ್ರೆ ಈ ಪುಸ್ತಕದಲ್ಲಿ ನಾನು ಅವಾಗಲಿಂದ ಬ್ರಹ್ಮಾಂಡ ಇದೆ ಇಲ್ವಂಥದ್ದು, ಬಣ್ಣದ್ರೆ ಬ್ರಹ್ಮಾಂಡ ಇದೆ. ಹೌದು. ಹಾಗಾಗಿ ಇತ್ತೀಚೆಗೆ ಹೇರ್ ಫಾಲಿಂಗ್ ಅದು ಇದೆಲ್ಲ ಶುರು ಆಗುತ್ತಲ್ಲ, ಹಾಗಾಗಿ ನಿಮ್ಗೆ ಇಷ್ಟು ಚೆನ್ನಾಗಿದೆಯಲ್ಲ, ಯಾವ ಬಣ್ಣ ಹಚ್ಚಿದ್ರಿ? ಬಣ್ಣ ಒಂದೊಂದು ಆರ್ಗನ್ ಒಂದೊಂದು ಬಣ್ಣ ಕೊಡುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಲಿವರಿಗೆ ಏನಾದ್ರೂ ಕಾಯಿಲೆ ಬಂದಾಗ ಗ್ರೀನ್ ಆಗುತ್ತೆ, ಅದು ಮೋಷನಲ್ಲಿ ಆಗಿರ್ಬೋದು, ನರಗಳಾಗಿರ್ಬೋದು, ಅಂದ್ರೆ ಲಿವರ್ ಬಣ್ಣ ಗ್ರೀನ್. ಓಕೆ. ಅದೇ ತರ ಸ್ಪ್ಲೀನಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಸ್ಪ್ಲೀನ್ ಜಾಂಡೀಸ್ ಆದ್ರೆ ನಿಮ್ಗೆ ಯೆಲ್ಲೋಯಿಶ್ ಆಗುತ್ತೆ ಕಣ್ಣುಗಳು, ಜಾಂಡೀಸ್ ಆದಾಗ. ಓಕೆ, ಆ ತರ ದೇಹದ ಒಂದೊಂದು ಆರ್ಗನ್ಸ್ ಒಂದೊಂದು ಬಣ್ಣನ ಎಕ್ಸ್ಪ್ರೆಸ್ ಮಾಡ್ತಾವೆ. ನಿಮ್ಗೆ ಗೊತ್ತಾ ಆಟದ ಬಣ್ಣ ಯಾವ್ದಂತ? ಆಟದ ಬಣ್ಣ ನಿಮ್ಮ ರೈಟ್ ನ್ಯೂಸ್ ಬಣ್ಣ ರೆಡ್. ನಿಮ್ಗೆ ಆರ್ಟಲ್ಲಿ ಏನೇ ವ್ಯತ್ಯಾಸ ಆದ್ರೆ ರೆಡ್ ಆಗುತ್ತೆ. ಆ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಕಣ್ ರೆಡ್ ಆಗಿರ್ಬೋದು. ಎಲ್ಲೇ ರೆಡ್ ಆಗಿದೆ ಅಂದ್ರೆ ಬಾಡಿನಲ್ಲಿ ಹೀಟ್ ವೇರಿಯೇಷನ್, ಆರ್ಟ್ ಮೆರಿಡಿಯನ್ ವ್ಯತ್ಯಾಸ ಆಗಿರುತ್ತೆ. ಓಕೆ, ಅಂದ್ರೆ ಬಾಡಿ ಹೀಟ್ ಆಗಿದೆ ಅಂತ. ಹೀಟ್ ಆಗಿರ್ಬೋದು. ಓಕೆ, ಅದೇ ತರ ಬ್ರೌನ್ ಕಲರ್ ವ್ಯತ್ಯಾಸ ಆಗ್ತದೆ, ಬ್ರೌನ್ ಪ್ಯಾಚಸ್ ಆಗ್ತದೆ ಸ್ಕಿನ್ ಮೇಲೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಲಂಗ್ಸ್. ಓಕೆ, ಬ್ರೌನ್ ಅಂಡ್ ಪೇಲ್ ವೈಟ್ ಪ್ಯಾಚಸ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಲಂಗ್ಸ್. ಓಕೆ, ಅದೇ ತರ ಬಾಡಿನಲ್ಲಿ ಎಲ್ಲೇ ಬ್ಲ್ಯಾಕ್ ಕಲರ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇದು ಕಿಡ್ನಿ ಕಲರ್ ಬ್ಲ್ಯಾಕ್. ಓಕೆ, ನೀವು ಕರಿ ಬಣ್ಣದ ಆಹಾರ ಕೊಟ್ರೆ ಕಿಡ್ನಿ ವೆರಿ ಹ್ಯಾಪಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಕಿಡ್ನಿಗೆ ಕಲ್ಲಂಗಡಿ ಬೀಜ ಆಗಿರ್ಬೋದು, ಬ್ಲ್ಯಾಕ್ ಬೆರಿ ಆಗಿರ್ಬೋದು, ಮತ್ತೆ ಎಳ್ಳು, ಮತ್ತೆ ಹುಚ್ಚೆಳ್ಳು, ಸೊ ಇವೆಲ್ಲದು ಬ್ಲ್ಯಾಕ್ ಕಲರ್ ಕಿಡ್ನಿ ಕಲರ್. ಕಿಡ್ನಿ ಚೆನ್ನಾಗಿತ್ತಂದ್ರೆ ಆ ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಏರ್ಸ್ ಅಲ್ಲಿ ಬರುತ್ತೆ. ಓಕೆ, ಈಗ ಸೀಕ್ರೆಟ್ ಬಿಚ್ಚಿಟ್ರಿ ನೀವು ಅಷ್ಟೇ, ಇನ್ನೇನಿಲ್ಲ. ನೀವು ಕಿಡ್ನಿನ ಸ್ಟ್ರೆಂಥನ್ ಮಾಡ್ತಾ ಹೋಗಿ, ನರಿಶ್ ಮಾಡ್ತಾ ಹೋಗಿ ಬ್ಲ್ಯಾಕ್ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ವೈಟ್ ಹೇರ್ಸ್ ಕೂಡ ವಿತಿನ್ 40 years ಇಟ್ಸ್ ಪಾಸಿಬಲ್. ಓಕೆ, ಬ್ಲ್ಯಾಕ್ ಕನ್ವರ್ಟ್ ಆಗ್ತಾ ಇರುತ್ತೆ. ವಿತಿನ್ 40 years. ಆಫ್ಟರ್ 40 years ನಾರ್ಮಲಿ ನಿನ್ನ ಎಸೆನ್ಸ್ ಸ್ಯಾಚುರೇಷನ್ ರೀಚ್ ಆಗ್ಬಿಟ್ಟಿರುತ್ತೆ. ಮೇಲ್ ಸ್ಟ್ರೆಂತ್ ಹೆಂಗ್ ಗೊತ್ತಾ? 40 ರೈಸ್ ಇರುತ್ತೆ, 40 to 60 ನಾರ್ಮಲ್ ಆಗುತ್ತೆ, 60 ಆದ್ಮೇಲೆ ಡೌನ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಎಸೆನ್ಸ್. ಕಿಡ್ನಿ ಎಸೆನ್ಸ್ ಅಂತ ಕರೀತಾರೆ, ಜಿಂಗ್ ಎನರ್ಜಿ ಅಂತ ಕರೀತಾರೆ. ಹಾಗಾಗಿ ನಿಮ್ ಅದೇ ತರ ಆ ಕಪ್ಪು ಹೆಚ್ಚುನು ಆಗ್ಬಾರ್ದು. ಅದೇ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಕಪ್ಪು ಇಲ್ಲಿ ಮಾತ್ರ ಇರಲ್ಲ, ಅಲ್ಲೆಲ್ಲೆಲ್ಲಿ ಬಂದ್ಬಿಡ್ತೈತೆ, ಅಲ್ಲುಗಳು ಕಪ್ಪಾಗೋದು. ಓಕೆ, ಸ್ಕಿನ್ ಕಪ್ಪಾಗೋದು, ಬ್ಲ್ಯಾಕ್ ಪ್ಯಾಚಸ್ ಆಗೋದು. ಎಸ್, ಬ್ಲ್ಯಾಕ್ ಕಲರ್ ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಕಿಡ್ನಿ. ನೋಡಿ, ಒಂದು 20 ವರ್ಷದ ಹುಡುಗನಿಗೆ ಎಲ್ಲಾ ಕಡೆ ಬ್ಲ್ಯಾಕ್ ಇರುತ್ತೆ, 40 ವರ್ಷಕ್ಕೆ ಅಲ್ಲೆಲ್ಲ ವೈಟ್ ಆಗುತ್ತೆ, 60 ವರ್ಷಕ್ಕೆ ಪೂರ್ತಿ ವೈಟ್ ಆಗುತ್ತೆ. ದಟ್ ಮೀನ್ಸ್ ದ ಕಿಡ್ನಿ ಎನರ್ಜಿ ಇಸ್ ಡಿಕ್ಲೈನಿಂಗ್ ಅಂತ. ಓಕೆ, ಅದು ಹಾಳಾಗಿದೆ ಅಂತಲ್ಲ, ಅದ್ರದ್ದು ಎನರ್ಜಿ ಸ್ಟೇಟಸ್ ಡೌನ್ ಆಗ್ತಿದೆ ಅಂತ. ಓಕೆ ಓಕೆ, ಬಟ್ ಎನರ್ಜಿ ಸ್ಟೇಟಸ್ನ ಹೈಕ್ ಮಾಡಲಿಕ್ಕೆ ಸೊ ಯಾವ ಬಣ್ಣಗಳು ಬಳಸ್ಕೊಳ್ಬೇಕು? ಸಿ ಅಗೇನ್ ವಿ ಆರ್ ಯೂಸಿಂಗ್ ಬ್ಲ್ಯಾಕ್ ಕಲರ್. ನೋಡಿ, ಇದು ದೇಹದ ರಿಫ್ಲೆಕ್ಸ್ ಅಲ್ವಾ? ಎಸ್, ಹೌದು. ಇದು ದೇಹದ ಮುಂಭಾಗ, ಹೌದು. ಇದು ದೇಹದ ಹಿಂಭಾಗ. ನೀವು ಕಲರ್ ಥೆರಪಿ ಬುಕ್ಕಲ್ಲಿ ಈ ರಿಫ್ಲೆಕ್ಸಾಲಜಿ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳಿದ್ದೇನೆ. ಜಸ್ಟ್ ಒಂದು ತೋರಿಸ್ತೀನಿ ನಿಮಗೆ. ಇದನ್ನ ಓದ್ಕೊಂಡ್ಬಿಟ್ರೆ ಸಾಕು, ಬಸವರಾಜ್ ಅವರೇ ಬೇಡ, ನಾವೇ ಬಸವರಾಜ್. ಎಸ್, ನೋಡಿ, ದಿಸ್ ಈಸ್ ಯುವರ್ ರಿಫ್ಲೆಕ್ಸಾಲಜಿ. ಸೊ ಈ ರಿಫ್ಲೆಕ್ಸಾಲಜಿನಲ್ಲಿ ನಮ್ಮ ದೇಹ ಇದು ರಿಫ್ಲೆಕ್ಸ್, ದೇಹದ ಪ್ರತಿಬಿಂಬ. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ಕಿಡ್ನಿ ಎಲ್ಲಿ ಇರ್ತವೆ? ಹಿಂದಕ್ಕಿರುತ್ತೆ.
ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್. ಓಕೆ. ಸೊ ಈ ಕಿಡ್ನಿ ರಿಫ್ಲೆಕ್ಸಿಗೆ ನೀವು ಅದೇ ಕಿಡ್ನಿ ಶೇಪಲ್ಲಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ಬರೀರಿ. ಶೇಪು ಹಾಗೆ ಇರಬೇಕಾ? ಹಾಂ, ಸೊ ದಟ್ ಇಟ್ ವಿಲ್ ವರ್ಕ್ ಎಕ್ಸಾಕ್ಟ್ಲಿ ಆನ್ ಕಿಡ್ನಿ. ಆಮೇಲೆ ಇಲ್ಲೊಂದು ಕುಡಿ ಥರ ಬರುತ್ತಲ್ವಾ? ಹೌದು. ಆಮೇಲೆ ಇಲ್ಲಿ ನೋಡಿ, ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್. ಸೊ ಯಾವಾಗ ಈ ಕಿಡ್ನಿ ರಿಫ್ಲೆಕ್ಸಿಗೆ ಈ ಥರ ಬ್ಲ್ಯಾಕ್ ಕಲರ್ ಆಗ್ತೀವಿ, ಇಟ್ ಇನ್ಕ್ರೀಸಸ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ. ನೀವು ಕೇಳ್ಬೋದು, ಕಿಡ್ನಿ ಬ್ಲ್ಯಾಕ್ ಕಲರ್ ಆಗ್ಬಿಟ್ರೆ ಸ್ಟ್ರೆಂಥನ್ ಆಗ್ಬಿಡ್ತೈತಾ? ಇಷ್ಟೊಂದು ಡಯಾಲಿಸಿಸ್ ಸೆಂಟರ್ ಅದಾವ, ಇಷ್ಟು ಜನ ಆರೋಗ್ಯ ಹಾಳಾಗಿದೆ, ನೀವೇನೊಂದು ಬ್ಲ್ಯಾಕ್ ಕಲರ್ ಹೇಳ್ಬಿಟ್ಟು ಏನಾಗುತ್ತೆ ಅಂತ. ನಾನು ಹೇಳ್ತಿರೋದು ಒಬ್ರು ಇಬ್ಬರ ಮೇಲೆ ಎಕ್ಸ್ಪೆರಿಮೆಂಟ್ ಅಲ್ಲ. ನೀವು ನನ್ನ ಡೇಟಾಬೇಸ್ ಕೊಡ್ತೀನಿ, ಕ್ಲಿನಿಕಲ್ ಡೇಟಾಬೇಸ್ 1,00,000 ದಾಟಿದೆ. ನಾನು 1,00,000 ಪೇಷಂಟ್ ಮೇಲೆ ನೋಡಿದ್ದೀನಿ. ಕಲರ್ ಥೆರಪಿನಲ್ಲಿ, ಕಲರ್ ಥೆರಪಿ, ಅಕ್ಯುಪ್ರೆಷರ್, ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪಂಚರು, ಈ ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಮೆಡಿಸಿನ್ ಕೊಡ್ದೇನೆ ಮೋರ್ ದೆನ್ 1,00,000 ಜನನ ನಾನು ನೋಡಿದ್ದೀನಿ. ಈ ತರ ದಿನಕ್ಕೆ 100 ಜನಕ್ಕೆ ಹಚ್ಚಿದ್ರೆ ಅದಕ್ಕೆ ವಾಪಸ್ ಎಷ್ಟು ಜನ ಬಂದು ಏನ್ ಚೇಂಜಸ್ ಆಗಿದೆ ಅಂತ ನನ್ನ ಹತ್ರ ಡೇಟಾಬೇಸ್ ಇದೆ. ಇಟ್ಸ್ ರಿಸರ್ಚ್ ಮಾಡಿ ಹೇಳ್ತಿರೋದು. ನೀವು ಕಿಡ್ನಿಗೆ ಕಪ್ಪು ಕಲರ್ ಯಾಕಂತ ಕೇಳ್ಬೋದು. ಕಿಡ್ನಿ ಏನ್ ಕೆಲಸ ಮಾಡುತ್ತೆ? ವಾಟರ್ ಮೆಟಬಾಲಿಸಮ್ ಮಾಡುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ವಾಟರ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನೀನು ಪ್ರಕೃತಿಯ ಒಂದು ಭಾಗ. ನೀನು ಪ್ರಕೃತಿ ಒಂದು ಭಾಗ ಅಲ್ವಾ? ಜಸ್ಟ್ ಇಮ್ಯಾಜಿನ್, ಒಂದು ಗಿಡ ಇದೆ, ಅದು ನಿಂತರನೆ, ಅದಕ್ಕೂ ಜೀವ ಇದೆ ಅದ್ರದ್ದು. ಸೊ ನಿನ್ನ ಬಾಡಿನಲ್ಲಿ ವಾಟರ್ ಮೆಟಾಬಾಲಿಸಮ್ ಕಿಡ್ನಿ ಮಾಡುತ್ತೆ. ಒಂದು ಮರದಲ್ಲಿ ವಾಟರ್ ಮೆಟಾಬಾಲಿಸಮ್ ಯಾರು ಮಾಡ್ತಾರೆ? ಒಂದು ಮರ ಇದೆ, ಒಂದು ಗಿಡ ಇದೆ, ವಾಟರ್ ನೀರನ್ನ ಕೊಡೋದು ಯಾವ ಅಂಗ? ಎಲೆನಾ? ಬೇರು. ಬೇರಲ್ವಾ? ಪಕ್ಕ. ನನ್ನ ಕ್ವಶನ್, ಬೇರು ಮೇಲೆ ಇರುತ್ತಾ ಭೂಮಿ ಒಳಗಿರುತ್ತಾ? ಭೂಮಿ ಒಳಗಂದ್ರೆ ಕತ್ಲಲ್ಲಿ ಇರುತ್ತೆ. ಅಂದ್ರೆ ಬೇರಿಗೆ ಎಷ್ಟು ಕತ್ಲಿರುತ್ತೋ, ಎಷ್ಟು ನೀರಿನಾಂಶ ಇರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ನಿಮ್ ಕಿಡ್ನಿ ಬೇರಿನ ತರ ಸ್ಟ್ರಾಂಗ್ ಇರ್ಬೇಕಂದ್ರೆ ಅದು ಕತ್ಲಲ್ಲಿ ಇರ್ಬೇಕು. ಆ ಕತ್ಲಿನ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ಓಕೆ, ವೀಕ್ಷಕರು ನೋಡ್ತಾ ಇದ್ರೆ, ಈಗ ನೋಡಿ ಇವರು ಕಪ್ಪು ಬಣ್ಣ ಹಚ್ಕೊಂಡಿದ್ದಾರೆ. ಅಂದ್ರೆ ಇದು ನೋಡಿ ಲಾಸ್ಟ್ ಕಿರುಬೆರಳು, ಇದು ಕಿರುಬೆರಳಿಂದ ಸೈಡ್ ಬರುತ್ತೆ, ಮತ್ತೆ ನೋಡಿ ಇವೆರಡರ ಮಧ್ಯೆ ಮೇಲೆ ಇಲ್ಲಿ ಕುಡಿ ತರ ಬರುತ್ತೆ ಅಷ್ಟೇ. ಇಷ್ಟೇ. ಸೊ ನಾನು ನನ್ನ ಬೇರುಗಳು ಅಂದ್ರೆ ನನ್ನ ಕಿಡ್ನಿಗೆ ಇವಾಗ ಒಂದು ಗಿಡ ಹಾಳಾಯ್ತಂದ್ರೆ ಯಾವಾಗ ಹಾಳಾಗುತ್ತೆ ಗೊತ್ತಾ? ಆ ಬೇರು ಎಕ್ಸ್ಪ್ಲೋರ್ ಆದಾಗ, ಸನ್ಲೈಟ್ ಮಣ್ಣಿಲ್ದೆ ಗಾಳಿ ಬೆಳಕಿಗೆ ಎಕ್ಸ್ಪ್ಲೋರ್ ಆದ್ರೆ ಆ ಬೇರು ಒಣಗೋಗ್ಬಿಡ್ತೈತೆ. ಸುಟ್ಟೋಗಲ್ಲ, ಒಣಗೋತತ್ತೆ, ಡ್ರೈ ಆಗ್ಬಿಡ್ತೈತೆ. ಡ್ರೈ ಆದಾಗ ಏನಾಗತ್ತೆ ಗೊತ್ತಾ? ಶ್ರಿಂಕ್ ಆಗುತ್ತೆ, ಮುದುಡೋಗ್ಬಿಡ್ತೈತೆ. ಕಿಡ್ನಿ ಪೇಷಂಟ್ಗೆಲ್ಲ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ, ನಿಮ್ ಕಿಡ್ನಿ ಶ್ರಿಂಕ್ ಆಗ್ಬಿಟ್ಟಿದೆ ಅಲ್ವಾ? ಯಾಕೆ ಶ್ರಿಂಕ್ ಆಗಿದೆ? ಕಿಡ್ನಿ ಆರೋಗ್ಯವಾಗಿಲ್ಲ. ಅಲ್ಲ, ಯಾಕಾಗಿದೆ? ಬೇರು ಒಣಗೋಗಿ ಮುದುಡೋಗಿದೆ ಅಂದ್ರೆ ಅದು ಗಾಳಿ ಬೆಳಕು ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ಬಿಟ್ಟಿದೆ. ಗಾಳಿ ಬೆಳಕಿಗೆ ಅಲ್ವಾ? ಕರೆಕ್ಟ್. ನಿನ್ನ ಕಿಡ್ನಿಗಳನ್ನು ಶ್ರಿಂಕ್ ಆಗಿದೆ ಅಂದ್ರೆ ಅದು ಎಕ್ಸ್ಪ್ಲೋರ್ ಆಗಿದೆ. ಒಳ್ಳೆ ನಿದ್ದೆ ಮಾಡ್ತಾ ಇಲ್ಲ, ಮೈಂಡ್ ಸ್ಟ್ರೆಸ್ ಅಲ್ಲಿ ಇದೆಯಾ, ಏನ್ ಬೇಕು ಅದನ್ನ ಕೊಡ್ತಾ ಇಲ್ಲ. ಅದಕ್ಕೇನು ಬೇಡ ಗುರುವೆ, ಬೇರಿಗೆ ಏನು ಬೇಕು? ಯಾರು ಕಾಣದಂಗೆ ಒಳಗ ಇರ್ಬೇಕದು. ಅದೇ ತರ ಕಿಡ್ನಿಗಳು ಹೆಂಗಿರ್ಬೇಕು ಗೊತ್ತಾ? ರಿಲ್ಯಾಕ್ಸ್, ಕೂಲ್ ಆಗಿ, ಯಾವುದು ಟೆನ್ಷನ್ ಇಲ್ದಂಗೆ ಇರ್ಬೇಕು. ನೀನು ಬಿಸಿ ಟೆನ್ಷನ್ ಆದಾಗ ಏನಾಗ್ತತೆ? ಬಿಸಿ ಆಗುತ್ತೆ ಅಂತಾರಲ್ಲ ಹಂಗೆ. ನೀನು ಬಿಸಿಯಾದಷ್ಟು ಕಿಡ್ನಿ ಒಣಗೋಗುತ್ತೆ. ಲಾಜಿಕ್ ಸಿಂಪಲ್. ಬೇರಿಗೆ ಬಿಸಿಲು ಬಿದ್ದಷ್ಟು ಒಣಗೋತತೆ. ತಂಪ್ ಮಾಡಬೇಕು. ಒಂಚೂರು ಬಿಸಿ ಮಾಡ್ಕೊ. ಹಾರ್ಟ್ ಬಿಸಿ ಇರಬೇಕು, ಕಿಡ್ನಿ ತಂಪಿರ್ಬೇಕು. ಹಾರ್ಟ್ ಚೆನ್ನಾಗಿರ್ಬೇಕ? ಒಂದು ಹುಡುಗಿನ ಲವ್ ಮಾಡಿ, ಬಿಸಿ ಆಗತ್ತೆ, ವಾರ್ಮ್ ಆಗತ್ತೆ. ಒಂದೇ ಹುಡುಗಿನ ಮಾಡ್ಬೇಕು, ಜಾಸ್ತಿ ಕಷ್ಟ. ಸೊ ಅದೇ ಕಿಡ್ನಿ ಆಯ್ತು ಅನ್ಕೊಳ್ಳಿ. ಕಿಡ್ನಿ ಏನ್ ಕೇಳುತ್ತೆ ಗೊತ್ತಾ? ನಾನು ಕತ್ಲಲ್ಲಿ ಇರ್ಬೇಕನ್ನತ್ತೆ ಬೆಳಕಿನ ತರ. ಅಂದ್ರೆ ಸೂರ್ಯ ಮುಳುಗತ್ತಡ ನೀವು ಕತ್ಲಿ ಜಾರಬೇಕು. ನಾನು ಪ್ರೈಮರಿಯಲ್ಲಿ ಇರ್ಬೇಕಾದ್ರೆ ಒಂದು 7 ಗಂಟೆ ಆದ್ರೂ ಮುಗೀತು. ಒಂದು ದೀಗೆ ಬೆಳಕಷ್ಟೇ, ಎಲ್ಲ ಕತ್ಲು. ಕಿಡ್ನಿ ಸೋ ಹ್ಯಾಪಿ. ಲೈಟ್ ಆಗಿ ಒಂದು ದೀಗೆನೆ ನನ್ನ ನೆನಪಿದೆ. ನಾನು ಪ್ರೈಮರಿ ಸ್ಕೂಲ್ ಎಲ್ಲ ಕಳೆದಿದ್ದು ಜಸ್ಟ್ ಒಂದು ದೀಗೆ ಬೆಳಕಲ್ಲಿ. ಗೌರ್ಮೆಂಟ್ ಸ್ಕೂಲ್. ಇಲ್ಲಾಂದ್ರೆ ಇಷ್ಟ ಧೈರ್ಯ ಬರಲ್ಲ. ಎಸ್.
ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ ಹಿಯರ್. ಕಿಡ್ನಿನ ಚೆನ್ನಾಗಿ ಇಟ್ಕೋಬೇಕಾ ನೀವು, ಸ್ವಲ್ಪ ಮಧ್ಯಾಹ್ನದ ಹೊತ್ತು ಹಸಿ ತರಕಾರಿ ತಿನ್ನಿ. ಮುಲ್ಲಂಗಿ, ಸೌತೆಕಾಯಿ, ಕಲ್ಲಂಗಡಿ, ಮಸ್ಕ್ ಮಿಲನ್, ಕರ್ಬೂಜ, ಓಕೆ, ಇವೆಲ್ಲ ಕಿಡ್ನಿನ ತಂಪು ಮಾಡೋಂಥ ಆಹಾರಗಳು. ಅದು ಅವರು ತಂಪಾಗಿ ಇಟ್ಕೊಳ್ಳಿ. ಹಂಗಂತೇಳಿ ತಂಪಾದನ್ನ ರಾತ್ರಿ ತಿನ್ಬೇಕು. ಐಸ್ ಕ್ರೀಮ್ ತಿನ್ಕೊಂಡು ತಪ್ಪು ಮಾಡ್ಕೊತೀವಿ ಅನ್ನೋದಲ್ಲ. ತರಕಾರಿಗಳ ಹಸಿ ತರಕಾರಿ ಹಣ್ಣುಗಳನ್ನ ಮಧ್ಯಾಹ್ನದ ಹೊತ್ತು 11 ಗಂಟೆಯಿಂದ 1 ಗಂಟೆ 2 ಗಂಟೆ ಒಳಗಡೆ ಕೊಟ್ಟಾಗ ಕಿಡ್ನಿ ಫೆಲ್ಟ್ ಸೋ ಹ್ಯಾಪಿ. ಓಕೆ, ಊಟ ಜೊತೆ ತಗೋಬಹುದು. ಊಟ ಜೊತೆನೆ ಊಟ ಮಾಡ್ತೀಯ, 2 ಪೀಸ್ ಸೌತೆಕಾಯಿ, 2 ಪೀಸ್ ಮುಲ್ಲಂಗಿ, ಮುಗೀತು. 1 ಗ್ಲಾಸ್ ಮಜ್ಜಿಗೆ. ಓಕೆ, ಅದೇ ಮೆಡಿಸಿನ್. ಅದನ್ನ ತಗೊಳ್ಳಿಲ್ಲ, ಅದೇ ಮೆಡಿಸಿನ್ ಬೇರೆ ಕಡೆ ಹೋಗ್ಬೇಕು. ಹುಡುಗರು ಏನ್ ಮಾಡ್ತಾರೆ, ಬಿರಿಯಾನಿ ತಿಂತಾರೆ, ಅದ್ರ ಸ್ವಲ್ಪ ಮೊಸರು ಕಣದ್ ಮರ್ತು ಬಿಡ್ತಾರೆ. ಬೇಡ ಅಂತ ಸೌತೆಕಾಯಿ ನಂಗೆ ಸೈಡಲ್ಲಿ ಹಂಗೆ ಇಡ್ತಾರೆ. ಈರುಳ್ಳಿ ಟೇಸ್ಟ್ ಹೋಗ್ಬಿಡುತ್ತೆ ಇದು. ಈರುಳ್ಳಿ ತಂಪು. ಇವಾಗ ನಾವೇನ್ ಮಾಡ್ತೀವಿ ಗೊತ್ತಾ, ಯಾರಿಗಾರು ಪೈಲ್ಸ್ ಆಯ್ತು ಅನ್ಕೊಳ್ಳಿ, ಸಿಂಪಲ್ ಮೊಸರಿಗೆ ಈರುಳ್ಳಿ ಹಚ್ಚಿ ಹಾಕ್ಬಿಡಿ ಅರ್ಲಿ ಮಾರ್ನಿಂಗ್, ಒಂದು 2 hours ಬಿಟ್ಟು ಅದನ್ನ ತಿನ್ನಿ, ಓಲ್ ಬಾಡಿ ಕೂಲ್ ಆಗುತ್ತೆ, ಪೈಲ್ಸ್ ಕಮ್ಮಿ ಆಗುತ್ತೆ. ಮೊಸರಿಗೆ ಹಾಕೊಂಡು ಈರುಳ್ಳಿ ಒಂದಿಷ್ಟು ಮೊಸರು, ಒಂದಿಷ್ಟು ಈರುಳ್ಳಿನ ಹಾಕ್ಬಿಟ್ಟು 1 ಗಂಟೆ 2 ಗಂಟೆ ಬಿಟ್ಬಿಟ್ಟು ತಿಂದ್ರೆ ಆಯ್ತು. ಯಾಕೆ? ಆ ಒಂದು ಈರುಳ್ಳಿ ತಂಪು ಕೊಡುತ್ತೆ. ಹಸಿ ಈರುಳ್ಳಿನ ನಾವು ಯಾಕೆ ಊಟದ ಜೊತೆ ತಿಂತೀವಿ ಗೊತ್ತಾ? ಎಸ್ಪೆಷಲಿ ನಾನ್ ವೆಜ್ ಟೈಮಲ್ಲಿ ಹಸಿ ಈರುಳ್ಳಿ ಮತ್ತೆ ಸೌತೆಕಾಯಿ ತಿಂತೀವಿ. ಹೌದು. ಯಾಕೆ ಗೊತ್ತಾ? ನೀವು ನಾನ್ ವೆಜ್ ಅಂದ್ರೆ ಪ್ರೋಟೀನ್. ಹೌದು. ಎಲ್ಲ ಪ್ರೋಟೀನ್ ಡ್ರೈ ನೇಚರ್. ಅದು ಕಾಳುಗಳು ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲಾ ಪ್ರೋಟೀನು ನೀರನ್ನ ಕೇಳುತ್ತೆ, ಬಾಡಿನ ಡ್ರೈ ಮಾಡಿದಾಗ ಜಾಸ್ತಿ ನೀರು ಕೇಳುತ್ತೆ. ಅವಾಗ ನೀವು ಸ್ವಲ್ಪ ಹಸಿ ಈರುಳ್ಳಿ ಸೌತೆಕಾಯಿ ಕೊಟ್ಟಾಗ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಕಿಡ್ನಿಗೆ ಲೋಡ್ ಆಗಲ್ಲ. ಕೂಡ ಇಲ್ಲಿ ಸ್ವಲ್ಪ ನೀರು ತುಂಬಿಸ್ಕೊಳುತ್ತೆ, ಇದು ಕಿಡ್ನಿಗೆ ಲೋಡ್ ಆಗಲ್ಲ. ಓಕೆ, ಈಗ ವೀಕ್ಷಕರು ನೀವೇನಾದ್ರು ಕಾರ್ಯಕ್ರಮ ನೋಡ್ತಾ ಇದ್ರೆ ಕಿಡ್ನಿಗೆ ಏನಾದ್ರು ಸಮಸ್ಯೆ ಆಗಬಾರ್ದು ಅನ್ನೋದಾದ್ರೆ, ಸೊ 2 ಬ್ಲ್ಯಾಕ್ ಕಲರ್ ಈಗ ನೋಡಿ ಹಚ್ಕೊಂಡಿದ್ದಾರೆ ಬಸವರಾಜ್ ಅವರು, ಈ ತರ ಹಚ್ಕೊಂಡ್ರೆ ಸಾಕು. ಬೇಕಾದ್ರೆ ಫೋಕಸ್ ಅಲ್ಲಿ ತೋರಿಸಿಪ್ಪ, ಆಯ್ತಾ? ಸಿಂಪಲ್. ಇದನ್ನ ಹಚ್ಕೊಳ್ಳಿ, ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ತೆಗೆದ್ಬಿಡಿ. ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಹಚ್ಕೊಳ್ಳಿ, ಒಂದು 4-5 hours ಬಿಟ್ಟು ಅಳಿಸ್ಬಿಡಿ. ಬೆಳಗ್ಗೆ ಟೈಮ್ ಎಫೆಕ್ಟಿವ್ ಅನ್ಕೊಳ್ತೀನಿ. ಸನ್ಲೈಟಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಬ್ಲಾಕ್ ಯಾವಾಗ ಆದ್ರೆ ಬ್ಲಾಕ್ ಹಚ್ಚರ್ ನಡೀತದೆ, ಬೆಳಿಗ್ಗೆ ಹಚ್ಚರ್ ನಡೀತದೆ. ಆಯ್ತು, ಈಗ ಬಣ್ಣ ಹಚ್ಕೊಂಡ್ರಿ, ಈಗ ಬ್ಲಾಕ್ ಜುಬ್ಬಾ ಬ್ಲಾಕ್ ಶರ್ಟ್ ಹಾಕೊಂಡ್ರು ಕೂಡ ಕಿಡ್ನಿಗೆ ಏನಾದ್ರು ರಿಲೇಟೆಡ್ ಇದೆಯಾ? ಅದು ಕೂಡ ದಟ್ ಇಸ್ ವಾಟ್ ಈ ಕ್ಷುದ್ರ ವಿದ್ಯೆಗಳು ಮಾಡೋರೆಲ್ಲ ಬ್ಲಾಕ್ ಹಾಕೊಂಡಿರ್ತಾರೆ, ನೋಡಿರ್ಬೋದು. ಕೆಂಪು ಮತ್ತೆ ಬ್ಲಾಕ್ ಈವನ್ ಬ್ಲಾಕ್ ಕಪ್ಪಡಿ ಬ್ಲಾಕ್ ಅಲ್ಲಿ ಇಟ್ಟಿರ್ತಾರೆ. ಹೌದು. ಒಂದ್ ಯಾವ್ದೋ ಮೂವಿ ಐತೆ, ಅದು ಅರುಂಧತಿ ಅಂತ ಒಂದು ಮೂವಿ ಇದೆ ತೆಲುಗಲ್ಲಿ, ಬೊಮ್ಮಾಲಿ ಅಂತ, ಕಪ್ಪು ಡ್ರೆಸ್ ಹಾಕೊಂಡು, ಅಂದ್ರೆ ಮೂವೀಸ್ ಅಲ್ಲಿ ತೋರಿಸ್ತಾರೆ ನೋಡಿ. ಸೊ ಕಪ್ಪು ಅಂತಂದ್ರೆಗಿನಾಗಿ ದಟ್ ಈಸ್ ಟೇಕಿಂಗ್ ಯು ಟು 0. ಇವಾಗ ಇಲ್ಲಿ ಹಾಕೊಂಡ್ರೆ ಕಿಡ್ನಿನ ಶೂನ್ಯಕ್ಕೆ ತಗೊಂಡೋಗುತ್ತೆ. ಕಪ್ಪು ಬಟ್ಟೆ ಹಾಕೊಂಡಾಗ ನಿನ್ನ ಶೂನ್ಯಕ್ಕೆ ತಗೊಂಡೋಗುತ್ತೆ. ಅದಕ್ಕೆ ನಮ್ಮ ಮನೇಲಿ ಹೇಳೋರು, ಕಪ್ಪು ಬಟ್ಟೆ ಹಾಕೋಬೇಡ ಅಂತ. ಹೌದು. ಯಾಕಂದ್ರೆ ಜೀವನ ಅಂದ್ರೇನೆ ಬೆಳಕು, ಸಾಧಿಸೋದು. ನಾನು ಏನು ಬೇಡ ಅಂತ ಕೆಲವೊಂದು ಕಾರ್ಯಕ್ರಮ ಕೂಡ ಕಪ್ಪು ಹಾಕೋಬೇಡ ಅಂತ ಹೇಳ್ತಾರೆ. ಕಪ್ಪು ಏನಾಗುತ್ತೆ ಗೊತ್ತಾ? ನಿರ್ಲಿಪ್ತತೆ. ತುಂಬಾ ಸರಿ ಈ ಸತ್ತೋರ್ ಮನೇಲಿ ಬ್ಲಾಕ್ ಹಾಕ್ತಾರೆ, ಕಪ್ಪು. ಅಂದ್ರೆ ನಿರ್ಲಿಪ್ತತೆ, ಏನು ಬೇಡಪ್ಪ ಆದಂಗ. ಮತ್ತೆ ಜೀವನ ತಾತ್ಸಾರ ಅನ್ನೋ ತರ ತಾತ್ಸಾರ ಆಗ್ಬಿಡ್ತದೆ. ಇಷ್ಟೇ ಲೈಫ್. ನನ್ನ ಮಗನ ಜೀವನ ತಾತ್ಸಾರ ಆಗ್ಬಾರ್ದು ಅಂತ ಅಮ್ಮ ಹೇಳ್ತಾಳೆ, ಕರಿ ಕಲರ್ ಬಟ್ಟೆ ಹಾಕೋಬೇಡ. ಹೌದಾ? ಎಸ್ ವೀಕ್ಷಕರೇ, ಇದು ಕಲರ್ ಥೆರಪಿ ಜೊತೆಗೆ ಮಾತಾಡ್ತಾ ಇದ್ದೀವಿ. ಸೊ ಕಿಡ್ನಿಗೆ ಪ್ರಾಬ್ಲಮ್ಸ್ ಆಗಬಾರ್ದು ಅಂದರೆ ಕಪ್ಪು ಬಣ್ಣಗಳನ್ನು 2 ಕೈಗಳು ಈ ಮಧ್ಯಗಳು ಇದೆಲ್ಲ ತೋರಿಸಿದ್ರೆ ಆ ಥರ ಹಾಕೊಳ್ಳಿ. ಹಾಗೆ ಎಪಿಸೋಡ್ಗಳು ಕೂಡ ಬರ್ತಾ ಇರುತ್ತೆ, ನೋಡ್ತಾರೆ. ಮತ್ತೆ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಇದು ರೈಟ್ ನ್ಯೂಸ್.